ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಅಶ್ವಿನಿ, ಧ್ರುವಂತ್, ರಿಷಿ, ಸುದಿ ಸೇಡಿನ ಆಟಕ್ಕೆ ಲೆಟರ್ ಸಿಗದೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಾಳೆ ರಕ್ಷಿತಾ. ಮನೆಯಲ್ಲಿ ಕಿರಿಕಿರಿ, ದ್ವೇಷ ಹುಟ್ಟೋಕೆ ಕಾರಣನೇ ರಕ್ಷಿತಾ. ನನ್ನ ಕ್ಯಾರೆಕ್ಟರ್ ಬೇರೆ ರೀತಿಯಾಗಿ ತೋರಿಸೋ ಕೆಲಸವನ್ನ ಮಾಡಿದ್ದಾಳೆ. ಅವಳ ಫ್ಯಾಮಿಲಿಯಿಂದ ಬಂದ ಲೆಟರ್ ಅವಳ ಕೈಗೆ ಸಿಗಬಾರದು ಎಂದು ಪಟ್ಟು ಹಿಡಿದ ಅಶ್ವಿನಿ ತನ್ನ ವ್ಯಕ್ತಿತ್ವವನ್ನೇ ಮರೆತು ಬಿಟ್ಲ. ಬಿಗ್ ಬಾಸ್ನ ಆಟಕ್ಕೋಸ್ಕರ ವ್ಯಕ್ತಿತ್ವವನ್ನೇ ಹಾಳು ಮಾಡ್ಕೊಂಡ್ಲ ಈ ಅಶ್ವಿನಿ ಗೌಡ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಅಮ್ಮ ಬರೆದ ಲೆಟರ್ ಓದಲು ಆಗದೆ ನಿರಾಶೆಯಾದ ರಕ್ಷಿತಾ ಮುಂದೆ ಬರುವ ಆಟದಲ್ಲಿ ಅಶ್ವಿನಿಗೆ ಹೇಗೆ ಪಾಠ ಕಲಿಸ್ತಾಳೆ ಅಂತ ಕಾದು ನೋಡಬೇಕು ಅಂತಿದ್ದಾರೆ ವೀಕ್ಷಕ ಪ್ರಭು. ಗಿಲ್ಲಿ, ಕಾವ್ಯ, ರಘು, ರಕ್ಷಿತಾಗೆ ಲೆಟರ್ ಸಿಗಬೇಕು ಎಂದು ಮಾಡಿದ ಪ್ರಯತ್ನಕ್ಕೆ ಜಯ ಸಿಗುತ್ತಾ? ಬನ್ನಿ, ಏನೆಲ್ಲ ಆಯ್ತು ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅಂತಂದ್ರೆ ಹಲವು ಕಂಟೆಸ್ಟೆಂಟ್ ಗಳಿಗೆ ಆಗೋದೇ ಇಲ್ಲ. ಅವಳ ಮೇಲೆ ಇನ್ನಿಲ್ಲದ ದ್ವೇಷ, ಅಸೂಹೆ, ಅವಳಂಗೆ ನನಗೆ ಮಾತಾಡಕ್ ಬರೋದಿಲ್ಲ ಅಂತನೋ ಅಥವಾ ಅವಳಂಗೆ ಸ್ಟ್ರೈಟ್ ಆಗಿ ನನಗೆ ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳಕ್ ಆಗೋದಿಲ್ಲ ಅಂತನೋ ಅಥವಾ ಈ ಕಡಿಮೆ ಅವಧಿಯಲ್ಲಿ ರಾಜ್ಯದ ಜನರ ಪ್ರೀತಿಯನ್ನ ಸಂಪಾದಿಸಿದ್ಲಲ್ಲ ರಕ್ಷಿತಾ, ಆ ಒಂದು ಹೊಟ್ಟೆ ಕಿಚ್ಚ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಹಲವು ಕಂಟೆಸ್ಟೆಂಟ್ ಗಳಿಗೆ ಅದೇನೋ ಹೊಟ್ಟೆ ಊರಿ ಜಲಸಿ ಅಂತಂದ್ರೆ ತಪ್ಪಿಲ್ಲ. ಸೊ ಹೀಗಾಗಿ ಈಗ ರಕ್ಷಿತಾ ಶೆಟ್ಟಿಯ ಫ್ಯಾಮಿಲಿಯಿಂದ ಒಂದು ಲೆಟರ್ ಬಂದಿದೆ. ಹಾಗೆ ರಾಶಿಕಾ ಶೆಟ್ಟಿಯಿಂದಲೂ ಕೂಡ ಅವರ ಫ್ಯಾಮಿಲಿಯಿಂದನೂ ಕೂಡ ಲೆಟರ್ ಬಂದಿದೆ. ಈ ಸಂದರ್ಭದಲ್ಲಿ ಈಗ ರಾಶಿಕಾಗೆ ಲೆಟರ್ ಸಿಗ್ಬೇಕಾ, ರಕ್ಷಿತಾಗೆ ಲೆಟರ್ ಸಿಗ್ಬೇಕಾ ಅನ್ನೋದೇ ಒಂದು ಚಟುವಟಿಕೆ, ಒಂದು ಟ್ವಿಸ್ಟ್. ಈ ಟ್ವಿಸ್ಟ್ ಅನ್ನ ಉಳಿದ ಕಂಟೆಸ್ಟೆಂಟ್ ಗಳ ಕೈಗೆ ಕೊಟ್ಟಿದ್ದಾರೆ ಬಿಗ್ ಬಾಸ್. ಒಮ್ಮತದಿಂದ ರಾಶಿಕಾಗೆ ಲೆಟರ್ ಸಿಗ್ಬೇಕಾ ಅಥವಾ ರಕ್ಷಿತಾಗೆ ಲೆಟರ್ ಸಿಗಬೇಕಾ ಅಂತ ಹೇಳಿದ್ರೆ ಅವರ ಪಾಲಿಗೆ ಲೆಟರ್ ಸಿಗುತ್ತೆ. ಇಲ್ಲ ಅಂತಂದ್ರೆ ಒಮ್ಮತ ಬರ್ಲಿಲ್ಲ ಅಂತ ಅನ್ಕೊಳ್ಳಿ, ಒಬ್ರು ಓಟ್ ಹಾಕ್ಲಿಲ್ಲ ಅಂತ ಅನ್ಕೊಳ್ಳಿ, ಆಗ ಆ ಲೆಟರ್ ಏನಾಗುತ್ತೆ, ನುಚ್ಚು ನೂರಾಗುತ್ತೆ. ಸೊ ಈ ಸಂದರ್ಭದಲ್ಲಿ ರಕ್ಷಿತಾ ವಿರುದ್ಧ ತಮ್ಮ ತಮ್ಮ ಸೇಡುಗಳನ್ನ ತೀರಿಸ್ಕೊಳ್ಳಿಕ್ಕೆ ತಾ ಮುಂದು ಅಂತಿದ್ದಾರೆ ಧ್ರುವಂತ್, ರಿಷಿ, ಈ ಅಶ್ವಿನಿ, ಸುಧಿ. ಇವರೆಲ್ಲರೂ ಈಗ ಗುಂಪಾಗಿ ನಿಂತ್ಕೊಂಡು ಏನೇ ಆಗ್ಲಿ ಏನೇ ಬಿಡ್ಲಿ ರಕ್ಷಿತಾಗೆ ಮಾತ್ರ ಲೆಟರ್ ಸಿಗಬಾರ್ದು ಅಂತ ಹೇಳಿ ಹಠ ತೊಟ್ಟಿ ನಿಂತಿದ್ದಾರೆ. ಅದರ ಜೊತೆಗೆ ಪಕ್ಕಕ್ಕೀಗ ರಾಶಿಕಾನೂ ಇದ್ದಾಳೆ. ಇದೊಂದು ರೀತಿ ಕಾರ್ಡ್ ತರ ಪ್ಲೇ ಮಾಡ್ತಿದ್ದಾರೆ ನೋಡಿ. ಕಳೆದ ವಾರ ಕಾಲೇಜ್ ಕ್ಯಾಂಪಸ್ ಏನ್ ಆಟ ಇತ್ತಲ್ಲ, ಆಗ ಗಿಲ್ಲಿಯ ಒಂದು ಓಟಿನಿಂದ ರಾಶಿಕಾಗೆ ಸ್ಟೂಡೆಂಟ್ ಆಫ್ ದ ವೀಕ್ ಸಿಗ್ಲಿಲ್ಲ. ಸೊ ಆ ಒಂದು ದ್ವೇಷವನ್ನು ಕೂಡ ಈ ಗುಂಪು ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಈ ಸಮಯದಲ್ಲಿ ನಾವು ಹೇಗಾದ್ರೂ ಮಾಡಿ ರಾಶಿಕಾಗೆ ಕೊಡಿಸ್ಬೇಕು, ರಕ್ಷಿತಾಗೆ ಮಾತ್ರ ಲೆಟರ್ ಸಿಗಬಾರ್ದು ಅನ್ನೋದಿದೆ. ಇನ್ನೊಂದು ಕಡೆಗೆ ರಕ್ಷಿತಾ ನಿನ್ನ ಒಂದು ಓಟು ನನ್ನ ಕಾಲಿಗೆ ಸಮ ಅಂತ ಹೇಳಿದ್ಲು ಮೊನ್ನೆಯ ಆ ಒಂದು ಮಾತಿನಲ್ಲಿ. ನಿನ್ನ ಒಂದು ಓಟು ನನ್ನ ಕಾಲಿಗೆ ಸಮ ಅಂತ ಹೇಳಿದ್ಲು. ಸೊ ಆ ಒಂದು ಮಾತನ್ನು ಕೂಡ ಇಟ್ಕೊಂಡು ಈಗ ಈ ಗುಂಪು ಈಗ ರಕ್ಷಿತಾ ಮೇಲೆ ದ್ವೇಷವನ್ನ ಸಾಧಿಸ್ತಾ ಇದೆ, ಸೇಡನ್ನ ತೀರಿಸ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಈಗ ನಾವು ಅವಳಿಗೆ ಓಟ್ ಹಾಕೋದೇ ಬೇಡ, ಅವಳಿಗೆ ನಾವು ಓಟ್ ಹಾಕ್ಲಿಲ್ಲ ಅಂತಂದ್ರೆ ರಕ್ಷಿತಾ ಶೆಟ್ಟಿಗೆ ಅವರ ಮನೆಯಿಂದ ಬಂದಿರುವಂತ ಆ ಲೆಟರ್ ಸಿಗೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಏನೇ ಆಗ್ಲಿ ಇದೆಲ್ಲವೂ ಕೂಡ ಫ್ಯಾಮಿಲಿ ಎಮೋಷನ್ಸ್. ನೀವು ಆಟ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಟ ಆಡಿ, ಸರಿಯಾಗಿ ನೀವು ಯಾರಿಗೆ ಯಾವಾಗ ಚೆಕ್ಮೆಟ್ ಇಡ್ಬೇಕು ಅದನ್ನ ಇಡಿ. ಆದ್ರೆ ಈ ಸಂದರ್ಭ ಅಂತಂದ್ರೆ ಈ ಫ್ಯಾಮಿಲಿ ಎಮೋಷನ್ಸ್ ಅಂತ ಏನಿದೆಯಲ್ಲ, ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಆಟ ಆಡೋದೇನಿದೆಯಲ್ಲ, ಬಿಗ್ ಬಾಸ್ ನೋಡ್ತಾ ಇರುವಂತ ವೀಕ್ಷಕರ ಕಣ್ಣಿಗೆ ಇವರೆಲ್ಲ ಯಾವ ರೀತಿಗೆ ಕಾಣಿಸ್ತಾರೆ ಅಂತಂದ್ರೆ ಇವರೆಲ್ಲ ಒಂದು ರೀತಿ ಕಾಮಿಡಿ ಪೀಸ್ಗಳ ತರ ಕಾಣಿಸ್ತಾರೆ. ಯಾಕಂತಂದ್ರೆ ನೋಡಿ, ರಕ್ಷಿತಾ ಶೆಟ್ಟಿಯ ವಯಸ್ಸೇನು, ಇವರೆಲ್ಲರ ವಯಸ್ಸೇನು, ಇವ್ರಿಗೆ ನೋಡಿ ಆ ವಯಸ್ಸನ್ನ ದಾಟ್ಕೊಂಡೇ ಬಂದಿದ್ದಾರೆ. ಇಷ್ಟು ದಿನ ಆಯ್ತು ಬಿಗ್ ಬಾಸ್ ಮನೆಗೆ ಆ ಹುಡುಗಿ ಬಂದು ಮನೆಯವ್ರನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಿರ್ತಾಳೆ. ಸೊ ಆ ಲೆಟರ್ ಸಿಕ್ಬಿಟ್ರೆ ಅವಳಿಗೊಂದು ಇಮ್ಯುನಿಟಿ ಸಿಗುತ್ತಲ್ಲ ಅನ್ನೋ ಆ ಒಂದು ಮನಸ್ಥಿತಿ ಅವ್ರಿಗೆ ಏನಾದ್ರೂ ಇದ್ದಿದ್ರೆ, ನಿಜ ಹೇಳ್ತೀನಿ, ಇಷ್ಟು ದಿನಗಳ ಕಾಲ ಅವ್ರು ಏನ್ ಆಟ ಆಡ್ಕೊಂಡು ಬಂದಿದ್ದಾರಲ್ಲ, ಇಲ್ಲಿವರೆಗೂ ಕೂಡ ಅವ್ರು ಏನೆಲ್ಲ ತಪ್ಪುಗಳನ್ನ ಮಾಡ್ಕೊಂಡು ಬಂದಿದ್ದಾರಲ್ಲ, ಅದೆಲ್ಲವನ್ನು ಕೂಡ ಮರೆತು ಕರ್ನಾಟಕದ ಜನತೆ ಇವರನ್ನ ಕ್ಷಮಿಸ್ತಾ ಇದ್ರು. ಅದರ ಜೊತೆಗೆ ರಕ್ಷಿತಾ ಶೆಟ್ಟಿನೂ ಕೂಡ ಇವರನ್ನ ಕ್ಷಮಿಸ್ತಾ ಇದ್ಲು. ಇನ್ನು ಮುಂದೆ ಇವ್ರ ಕರ್ಕೊಂಡೇ ಅವಳು ಆಟ ಆಡ್ತಾ ಇದ್ಲು. ಆದ್ರೆ ಏನ್ ಮಾಡ್ತೀರಾ, ಇವರ ಮನಸ್ಥಿತಿನೇ ಹಾಗೆ. ಇವರ ಮನಸ್ಥಿತಿ ತುಂಬಾ ಅಂದ್ರೆ ತುಂಬಾ ಚಿಕ್ಕ ಮಟ್ಟಕ್ಕಿರೋ ಕಾರಣಕ್ಕಾಗಿ ಇವರೆಲ್ಲ ಈ ರೀತಿಯಾಗಿ ಆಟ ಆಡ್ತಾರೆ ನೋಡಿ. ಅಶ್ವಿನಿ ಏಜ್ ಏನು, ಆ ರಕ್ಷಿತಾ ಶೆಟ್ಟಿ ಏಜ್ ಏನು, ಇವರಿಬ್ಬರ ನಡುವೆ ದ್ವೇಷ ಅಂತಂದ್ರೆ ಇದನ್ನ ನಾವು ಯಾವ ರೀತಿ ವರ್ಣನೆ ಮಾಡೋ ಗೊತ್ತಾಗ್ತಿಲ್ಲ. ರಕ್ಷಿತಾ ಶೆಟ್ಟಿ ಚಿಕ್ಕವಳ, ಈ ಅಶ್ವಿನಿ ಗೌಡ ಚಿಕ್ಕವಳ ಅನ್ನೋದೇ ಗೊತ್ತಾಗ್ತಿಲ್ಲ. ಅಶ್ವಿನಿ ಗೌಡ ನೋಡಿ ಹತ್ತತ್ರ ರಕ್ಷಿತಾ ಶೆಟ್ಟಿ ಅಶ್ವಿನಿ ಗೌಡಗೆ ಮಗಳ ವಯಸ್ಸಿನವಳು. ಸೊ ತನ್ನ ಮಗಳಿಗೆ ಈ ರೀತಿ ಆಗಿದ್ರೆ ಅವಳು ಸುಮ್ಮನೆ ಇರ್ತಿದ್ಲ?
ಮಾಡ್ತಿದ್ಲಾ? ಈ ರೀತಿಯಾಗಿ ಇದೆಲ್ಲ ಪ್ರಶ್ನೆಗಳು ಹುಟ್ಟುತ್ತೆ. ಒಟ್ಟಿನಲ್ಲಿ ನೋಡಿ ಹೇಳ್ತೀನಿ, ರಾಶಿಕಾಗೆ ಲೆಟರ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ರಕ್ಷಿತಾಗೆ ಮಾತ್ರ ಸಿಗಬಾರ್ದು ಅನ್ನೋದಿದೆ. ಆದ್ರೆ ಇಲ್ಲಿ ಜಾನ್ವಿ ಒಂದು ಪ್ರಯತ್ನವನ್ನ ಮಾಡ್ತಾಳೆ. ನೋಡಿ, ಇಬ್ಬರಲ್ಲಿ ಯಾರಿಗಾದ್ರೂ ಸಿಗ್ಲಿ, ಇಲ್ಲ ಇಬ್ರಿಗೂ ಕೂಡ ಒಮ್ಮತ ಹಾಕ್ಲಿಲ್ಲ ಅಂತಂತಂದ್ರೆ ಅವಾಗ ಏನಾಗುತ್ತೆ, ಇಬ್ರಿಗೂ ಆ ಲೆಟರ್ ಸಿಗೋದಿಲ್ಲ. ಸೊ ಫ್ಯಾಮಿಲಿಯಿಂದ ಲೆಟರ್ ಬಂದಿದೆ, ಸೊ ಇದರಲ್ಲಿ ಯಾರು ಕೂಡ ಸೇಡ್ ತೀರಿಸ್ಕೊಳ್ಳೋ ಅಂತಹ ಆಟ ಆಡಕ್ ಹೋಗ್ಬೇಡಿ ಅಂತ ಹೇಳಿ ಅವಳೊಂದು ಪ್ರಯತ್ನ ಮಾಡ್ತಾಳೆ. ಸೊ ಆಗ ಇಲ್ಲಿ ಅಶ್ವಿನಿ ಗೌಡ ಒಂದು ಮಾತು ಹೇಳ್ತಾಳೆ, ನೋಡು ಇವತ್ತು ಮನೆಯಲ್ಲಿ ಇಂತಹ ಕಿರಿಕಿರಿ ಆಗ್ತಾ ಇದೆ, ದ್ವೇಷದ ಬೀಜ ಬಿತ್ತುತ್ತಾ ಇದ್ದಾರೆ, ಮತ್ತೆ ಎಲ್ಲರೂ ಕೂಡ ಒಬ್ರು ನೋಡಿದ್ರೆ ಒಬ್ರಿಗೆ ಆಗ್ತಾ ಇಲ್ಲ, ಈ ರೀತಿಯಾಗಿ ಆಗ್ತಾ ಇದೆ ಅಂತ ಅದೆಲ್ಲದಕ್ಕೂ ಕೂಡ ಕಾರಣನೇ ಆ ರಕ್ಷಿತಾ ಶೆಟ್ಟಿ ಅಂತ ಹೇಳ್ತಾ ಇದ್ದಾಳೆ. ನನ್ನ ಒಂದು ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ ಹೀಗಿರಲೇ ಇಲ್ಲ ಹೊರ ಜಗತ್ತಿನಲ್ಲಿ. ನನ್ನನ್ನು ಇವತ್ತು ಯಾವ ರೀತಿಯಾಗಿ ತೋರಿಸ್ತಾ ಇದ್ದಾಳೆ ಅಂತಂತಂದರೆ, ನನ್ನನ್ನು ಕಂಪ್ಲೀಟ್ ಆಗಿ ವಿಲನ್ ಥರ ತೋರಿಸ್ತಾ ಇದ್ದಾಳೆ. ನನ್ನನ್ನು ಒಂಥರ ತುಂಬ ದ್ವೇಷ ಮಾಡಬೇಕು ಜನ, ಹಾಗೆಲ್ಲ ನನ್ನ ಬಗ್ಗೆ ಅವಳು ಕೀಳ ಅಭಿರುಚಿಯಿಂದ ಮಾತಾಡ್ತಾ ಇದ್ದಾಳೆ. ಹೀಗಾಗಿ ಅವಳಿಗೆ ನನ್ನ ಕ್ಷಮೆ ಇಲ್ಲ, ಮತ್ತು ಅವಳಿಗೆ ನಾನು ಓಟ್ ಹಾಕೋದಿಲ್ಲ ಅಂತ ಹೇಳ್ತಿದ್ದಾಳೆ. ನಿಮ್ಮ ಕ್ಯಾರೆಕ್ಟರ್ನ ಇನ್ನೊಬ್ರು ಯಾರು ಹೇಳೋ ಅವಶ್ಯಕತೆ ಇಲ್ಲ, ಇನ್ನೊಬ್ರು ಯಾರು ಜಸ್ಟಿಫೈ ಮಾಡೋ ಅವಶ್ಯಕತೆಯೂ ಇಲ್ಲ. ನಿಮ್ಮ ಕ್ಯಾರೆಕ್ಟರ್ ಏನಿದೆ ಅನ್ನೋದು ಇವರು ಪ್ರತಿಯೊಂದು ದಿನ ಯಾವ ರೀತಿಯಾಗಿ ನಡೆದುಕೊಂಡು ಬರ್ತಾ ಇದ್ದಾರೆ, ಇವರು ತೆಗೆದುಕೊಳ್ಳುವಂಥ ನಿರ್ಧಾರ, ಇವರು ಆಡುವಂಥ ಆಟ, ಅದೆಲ್ಲವೂ ಕೂಡ ಇವರ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನು ಪರಿಗಣಿಸ್ತಾರೆ ವೀಕ್ಷಕರು. ಸೊ ಆದರೆ ಇವರು ಇನ್ನೊಬ್ರು ಅವ್ರು ಯಾರೋ ನನ್ನ ಕ್ಯಾರೆಕ್ಟರ್ನ ಹಾಳು ಮಾಡ್ತಿದ್ರೆ ಅವ್ರು ಯಾಕೆ ಹಾಳು ಮಾಡ್ತಾರೆ? ನೀವು ಅದನ್ನು ಯಾವ ರೀತಿಯಾಗಿ ನಡ್ಕೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ಇವರ ಕ್ಯಾರೆಕ್ಟರ್ ನಿಂತ್ಕೊಂಡಿರುತ್ತೆ. ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಚಿಕ್ಕವಳ ಅಥವಾ ಅಶ್ವಿನಿ ಗೌಡ ಚಿಕ್ಕವಳ ಅಂತ ಹೇಳಿದ್ದೆ ನಾನು ಈ ಮಾತಿಗೆ. ಯಾಕಂತಂದ್ರೆ ರಕ್ಷಿತಾ ಶೆಟ್ಟಿನ ಉಳಿದ ಕಂಟೆಸ್ಟೆಂಟ್ಗಳ ಜೊತೆ ಕಂಪೇರ್ ಮಾಡಿದ್ರೆ ಅವರ ಮೈಂಡ್, ಆ ಒಂದು ಬುದ್ಧಿ ಶಕ್ತಿ ಏನಿದೆಯಲ್ಲ, ತುಂಬ ಅಂದರೆ ತುಂಬ ದೂರ ಇದ್ದಾರೆ, ತುಂಬ ದೊಡ್ಡ ಮಟ್ಟದಲ್ಲಿದ್ದಾರೆ ಅವರು. ಸೊ ಹಾಗಾಗಿ ಇವರೆಲ್ರಿಗೂ ಕೂಡ ಅವ್ರ ಮೇಲೆ ಹೊಟ್ಟೆ ಉರಿ. ಸೊ ಹೀಗಾಗಿ ಇವರು ಈ ರೀತಿಯಾಗಿ ಚೀಪಾಗಿ ಆಟ ಆಡ್ತಾರೆ. ಹಾಗಾಗಿ ಇವತ್ತು ರಕ್ಷಿತಾ ಶೆಟ್ಟಿ ದೊಡ್ಡ ಸ್ಥಾನದಲ್ಲಿ ಹೋಗಿ ಕುತ್ಕೊತಾ ಇದ್ದಾಳೆ. ಮತ್ತೆ ನೋಡುವಂತ ವೀಕ್ಷಕರ ಮನಸ್ಸಿನಲ್ಲಿ ರಕ್ಷಿತಾ ಶೆಟ್ಟಿನೇ ಗೆಲ್ಲಬೇಕು ಅನ್ನೋ ಮಟ್ಟಿಗೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಕ್ರಿಯೇಟ್ ಆಗ್ತಾ ಇದೆ ಅಂತಂದ್ರೆ ಕಾರಣನೇ ಇವರೆಲ್ಲ ಆಟ ಆಡ್ತಾ ಇರುವಂತ ರೀತಿಗೆ. ಸೊ ಹೀಗಾಗಿ ಇವರ ಆಟವನ್ನ ಚೇಂಜ್ ಮಾಡ್ಕೊಳ್ಬೇಕು. ಅವರು ಕಿಚ್ಚ ಸುದೀಪ್ ಅವರು ಬಂದಾಗ್ಲೆಲ್ಲ ಪಂಚಾಯಿತಿಯಲ್ಲಿ ಇವ್ರಿಗೆ ಹೇಳ್ತಾನೆ ಇದ್ದಾರೆ, ಆಟನ ಸರಿಯಾಗಿ ಆಟ ಆಡಿ, ನಿಮ್ಮನ್ನ ಜನ ಹೊರಗಡೆ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ, ಒಳ್ಳೆ ಕಾಮಿಡಿಯನ್ ತರ ಕಾಣ್ತಾ ಇದ್ದೀರಿ ನೀವು ಅಂತೆಲ್ಲ ಹೇಳಿದ್ರು ಸಹಿತ ಸೂಕ್ಷ್ಮವಾಗಿ ಎಷ್ಟೇ ಚಾಟಿ ಬೀಸಿದ್ರು ಇವುಗಳಿಗೆ ಅರ್ಥ ಆಗ್ತಾ ಇಲ್ಲ. ತಮ್ಮ ಕ್ಯಾರೆಕ್ಟರ್ನ ತಾವೇ ಹಾಳು ಮಾಡ್ಕೊಳ್ತಿದ್ದಾರೆ, ಏನೂ ಮಾಡೋಕ್ಕಾಗಂಗಿಲ್ಲ. ಇನ್ನೊಂದು ಕಡೆಗೆ ಇಲ್ಲಿ ಗಿಲ್ಲಿ, ರಘು, ಕಾವ್ಯ ಮತ್ತೆ ಸ್ಪಂದನ ಒಂದಷ್ಟು ಜನ ರಕ್ಷಿತಾ ಪರವಾಗಿ ನಿಂತ್ಕೊಂಡಿದ್ದಾರೆ. ಇವರು ಒಂದಷ್ಟು ಜೆನ್ಯೂನ್ ಕಾರಣಗಳನ್ನು ಕೊಡ್ತಿದ್ದಾರೆ. ಏನಂತ ನೋಡಿ, ಕಾಲೇಜ್ ಕ್ಯಾಂಪಸ್ ಆ ಆಟದಲ್ಲಿ ಆಗ ರಾಶಿಕಾಗೆ ಅವರ ತಮ್ಮನಿಂದ ಒಂದು ಕರೆ ಬಂದಿತ್ತು, ಕಾಲ್ ಬಂದಿತ್ತಲ್ಲ. ಅಟ್ಲೀಸ್ಟ್ ರಾಶಿಕಾ ತಮ್ಮನ ವಾಯ್ಸನ್ನು ಕೇಳಿಸ್ಕೊಂಡಿದ್ದಾಳೆ. ಆದರೆ ರಕ್ಷಿತಾ ಅಂತ ಬಂದರೆ ರಕ್ಷಿತಾಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಫ್ಯಾಮಿಲಿ ಕಡೆಯಿಂದ ಒಂದು ಕಾಲು ಬಂದಿಲ್ಲ. ಮತ್ತೆ ಅವಳಿಗೆ ಈ ಲೆಟರ್ ಬಂದಿದೆಯಲ್ಲ, ಈ ಲೆಟರ್ ಆದರೂ ಅವಳ ಕೈಗೆ ಸಿಗಲಿ ಅಂತ ಹೇಳಿ ಕಾವ್ಯ ಮಾತಾಡ್ತಾ ಇದ್ದಾಳೆ. ರಘು ಕೂಡ ಹೇಳ್ತಿದ್ದಾರೆ, ಈ ಲೆಟರ್ ರಕ್ಷಿತಾಗೆ ಸಿಗೋದೇ ನ್ಯಾಯ. ಸೊ ಜಸ್ಟಿಸ್ ಸಿಗಬೇಕು ಅಂತಂದರೆ ರಕ್ಷಿತಾಗೆ ಆ ಲೆಟರ್ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಏನಂತಾರೆ, ಇವರೆಲ್ಲ ದ್ವೇಷದ ಆಟ ಆಡ್ತಿರೋ ಕಾರಣಕ್ಕಾಗಿ ಇವರ ಈ ಹೋರಾಟ, ಇಲ್ಲಿ ಪ್ರಯತ್ನ ಏನಿದೆಯಲ್ಲ ಅದು ವಿಫಲ ಆಗೋ ಸಾಧ್ಯತೆ ಇದೆ. ಯಾಕಂತಂದರೆ ಇಲ್ಲಿ ಒಬ್ಬರ ಓಟ್ ಬೀಳಿಲ್ಲ ಅಂತಂದ್ರೂ ಸಹಿತ ಇಡೀ ಮನೆ ಮಂದಿ ಏನಿದಾರಲ್ಲ ಇವರೆಲ್ಲ ಒಬ್ಬರು ಓಟ್ ಹಾಕಲಿಲ್ಲ ಅಂತಂದ್ರೂ ಸಹಿತ ಒಮ್ಮತ ಓಟ್ ಬರಲಿಲ್ಲ ಅಂತಂದರೆ ಲೆಟರ್ ಇಬ್ರಿಗೂ ಕೂಡ ಸಿಗುವುದಿಲ್ಲ. ಹೀಗಾಗಿ ಇವರಿಬ್ಬರ ಲೆಟರ್ ನುಚ್ಚು ನೂರಾಗೋ ಸಾಧ್ಯತೆ ಇದೆ. ಸೊ ಹೀಗಾಗಿ ನೀವು ರಕ್ಷಿತಾ ಶೆಟ್ಟಿನ ಅವರು ಅಳ್ತಾ ಇರೋದನ್ನ ನೋಡ್ಬೋದು, ಬಿಕ್ಕಿ ಅಳ್ತಾ ಇದ್ದಾರೆ. ಯಾರಿಗೇ ಆಗಲಿ ಅವರ ಫ್ಯಾಮಿಲಿ ಎಮೋಷನ್ಸ್ ಅಂತಂದರೆ ಅದು ಒಂದು ಬೇರೆನೇ ಅದು. ಯಾಕಂತಂದರೆ ಇವರೆಲ್ಲರೂ ಮರೆತು ಕೂತ್ಕೊಂಡಿದ್ರು, ತಂದೆ ತಾಯಿ ಅಕ್ಕ ತಂಗಿ ಆ ಒಂದು ಬಾಂಧವ್ಯವನ್ನು ಮರೆತು ಕೂತ್ಕೊಂಡಿದ್ರು. ಆಟ ಥರ ಆಡ್ತಾ ಇದ್ದೀವಿ, ಆಟನೇ ಆಡಬೇಕು, ಬಂದಿದ್ದೀವಿ ಅಂತಂದಮೇಲೆ ಮನೆಯನ್ನ ಎಲ್ಲ ನೆನಪು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿದ್ರು. ಆದರೆ ಬಿಗ್ ಬಾಸ್ ಇವರ ಎಮೋಷನ್ಸ್ಗೆ ಕೈ ಹಾಕಿ ಈ ವಾರ ಒಂದು ರೀತಿ ಫ್ಯಾಮಿಲಿ ರೌಂಡ್ ಥರನೇ ಮಾಡಿಬಿಟ್ಟಿದ್ದಾರೆ. ಇವರು ಮನೆಯಿಂದ ಲೆಟರ್ಗಳನ್ನು ತರಿಸಿ ಅವರ ಆಟವನ್ನು ಇನ್ನೂ ಯಾವ ರೀತಿಗೆ ಆಟ ಆಡಬೇಕು ಅನ್ನೋ ಒಂದು ಸಂದೇಶವನ್ನು ಮನೆಯಿಂದ ಕೊಡಿಸೋ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಏನು ಮಾಡ್ತೀರಾ, ಕೆಲವರಿಗೆ ಈ ಒಂದು ಚಟುವಟಿಕೆ ಒಳ್ಳೆಯದೇ ಆಯಿತು, ಮತ್ತು ಒಳ್ಳೆ ರೀತಿಯ ಸಂದೇಶಗಳು ಕೂಡ ಸಿಕ್ಕು. ಆದರೆ ಕೆಲವರಿಗೆ ಲೆಟರ್ ಕೈಗೂ ಸಿಗಲಿಲ್ಲ,
ಇನ್ನಷ್ಟು ಅಂತಂದರೆ ಈಗ ಈ ರೀತಿಯಾಗಿ ದ್ವೇಷದ ಆಟ ಆಡೋ ಕಾರಣಕ್ಕಾಗಿ ಇನ್ನಷ್ಟು ನೋವಾಗಲಿಕ್ಕೆ ಶುರುವಾಯಿತು. ಆ ಲೆಟರ್ ಸಿಗದೆ ಹೋಗಿದ್ದು ಅದೊಂದು ರೀತಿ ಬೇರೆ ನೋವಾದರೆ, ಈ ರೀತಿ ಸೇಡಿನ ಆಟ ಆಡ್ತಾ ಇದ್ದಾರಲ್ಲ, ಇದೊಂದು ಇನ್ನೊಂದು ರೀತಿಯಾದಂಥ ನೋವನ್ನು ಕ್ರಿಯೇಟ್ ಮಾಡುವಂತಹ ಆಟ ಆಯಿತು ಅಂತಂದರೆ ತಪ್ಪಿಲ್ಲ. ಯಾಕಂತಂದರೆ ನೀವು ಸ್ಪಂದನಾಗೆ ಆ ರಿಷಿ ಮಾಡಿರೋದನ್ನು ನೋಡಿದ್ರಿ. ಸ್ಪಂದನ ಮತ್ತು ಸೂರಜ್ಗೆ ರಿಷಿ ಯಾವ ರೀತಿಯಾಗಿ ಲೆಟರ್ನ ಇಟ್ಕೊಂಡು ಆಟ ಆಡಿಸಿದ್ಲು ಅನ್ನೋದನ್ನು ನೋಡಿದ್ರಿ. ಇನ್ನೊಂದು ಕಡೆಗೆ ಇಲ್ಲಿ ರಕ್ಷಿತಾಗೆ ಅಶ್ವಿನಿ, ಸುಧಿ, ಈ ರಿಷಿ ಇವರೆಲ್ಲ ಈ ರೀತಿಯಾಗಿ ಆಟ ಆಡಿಸ್ತಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಫ್ಯಾಮಿಲಿ ರೌಂಡನ್ನು ಒಂಥರ ಉಳಿದಂತಹ ಕಂಟೆಸ್ಟೆಂಟ್ಗಳು ಗಿಮಿಕ್ ಥರನೂ ಮಾಡಿಕೊಂಡ್ರು. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಇದನ್ನೆಲ್ಲ ನಾವು ನಿಮಗೆ ಬಿಡ್ತೀವಿ. ಯಾರಿಗೆ ನ್ಯಾಯ ಸಿಗಬೇಕಿತ್ತು? ರಕ್ಷಿತಾ ಶೆಟ್ಟಿಗೆ ಇವರೆಲ್ಲ ಈ ರೀತಿಯಾಗಿ ಆಟ ಆಡಿಸಿದ್ರಲ್ಲ, ಇದು ಸರಿನೋ ತಪ್ಪೋ? ಕಿಚ್ಚನ ಪಂಚಾಯಿತಿ ಇದೆಲ್ಲವೂ ಕೂಡ ಡಿಸ್ಕಷನ್ ಆಗಲಿ, ಸರಿಯಾಗಿ ಪಾಠ ಕಲಿಸ್ಲಿ ಇವ್ರಿಗೆಲ್ಲ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.